ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಧನುರ್ ರಾಶಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ನನಗೆ ತಿಳಿದ ಮಟ್ಟಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಧನುರ್ ರಾಶಿಗೆ ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ 1, 2, 3, 4ನೇ ಪಾದ, ಉತ್ತರಾಷಾಢ 1ನೇ ಪಾದವರು ಈ ರಾಶಿಗೆ ಬರ್ತಾರೆ ಅಂತ. ಈ ರಾಶಿಗೆ ಅಧಿಪತಿ ಗುರುಗ್ರಹ, ಗುರುಗೆ ಅಧಿಪತಿ ಇಂದ್ರ, ಮತ್ತು ಗುರು ಇಂದ್ರನ ಜೊತೆಗೆ ವಿಷ್ಣು ಕೂಡ ಪೂಜೆ ಮಾಡ್ತಾ ಇರ್ತಾರೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಆದ್ದರಿಂದ ಗುರು ಇಷ್ಟ ದೇವತೆ ವಿಷ್ಣು. ವಿಷ್ಣುವಿನ ಪೂಜೆ ಮಾಡೋ ಗುರು, ಆ ವಿಷ್ಣುವಿರ್ತಕ್ಕಂಥ ಅಂಶ ಗುರುವಿಗೆ ಬಂದು ಗುರುವಿನಲ್ಲಿ ಇರುವಂತಕ್ಕ ಅಂಶ ಈ ರಾಶಿಯವರೆಗೂ ಬರುತ್ತೆ ಅಂತ ವರಾಹ ಮಿಹಿರ ಜ್ಯೋತಿಷ ಶಾಸ್ತ್ರ ಹೇಳ್ತಾರೆ. ಆದ್ರಿಂದ ಗುರು ಸಕಲ ವಿದ್ಯೆಗಳನ್ನು ಬಲ್ಲವಂತವನು. ಬೃಹಸ್ಪತಿ ಎಲ್ಲಾ ವಿದ್ಯೆ, ಜಗತ್ತಲ್ಲಿ ಏ ವಿದ್ಯೆ ನಂಗೆ ಗೊತ್ತಿಲ್ಲ, ಎಲ್ಲಾ ವಿದ್ಯೆಗಳು ಗೊತ್ತು. ಆ ವಿದ್ಯೆಯನ್ನು ಕಲಿತು ದೇವತೆಗಳಿಗೆ ಪಾಠ ಮಾಡುವಂತನು, ದೇವತೆಗಳಿಗೆ ಟ್ಯೂಷನ್ ಕೊಡುವಂತ ವ್ಯಕ್ತಿ ಈ ಗುರುಗ್ರಹ ಬೃಹಸ್ಪತಿ. ಆದ್ರಿಂದ ಧನುರ್ ಲಗ್ನದಲ್ಲಿ ಯಾರು ಹುಡ್ತಾರೋ ಅಥವಾ ಧನುರ್ ರಾಶಿನಲ್ಲಿ ಯಾರು ಜನ್ಮ ತಗೊಳ್ತಾರೋ ಅವರು ಕಷ್ಟಪಟ್ಟಾರು ಓದಿ ವಿದ್ಯಾವಂತರಾಗ್ಬಿಡ್ತಾರೆ. ಯಾಕೆಂದ್ರೆ ಗುರುವಿನ ಅಂಶ ಆಗಿದೆ. ಆದರೆ ಈ ಮೂಲ ನಕ್ಷತ್ರದಲ್ಲಿದ್ದಾಗ ಅವಿದ್ಯಾವಂತರು ಕೂಡ ಇದ್ದಾರೆ. ಪೂರ್ವಾಷಾಢದಲ್ಲೂ ಅವಿದ್ಯಾವಂತರು ಇದ್ದಾರೆ. ಉತ್ತರಾಷಾಢ 1ನೇ ಪಾದದಲ್ಲೂ ಕೂಡ ಅವಿದ್ಯಾವಂತರಿದ್ದಾರೆ. ಕಾರಣ ಗುರುನಿಂದನಾ ದೋಷ. ಏನಲ್ಲೇ ಅಂತ ಏಕವಚನ ಸಂಬೋಧನೆ ಮಾಡಿದ್ರೆ ಅಥವಾ ಗುರುಗೆ ಅಪಪ್ರಚಾರ ಮಾಡಿದ್ರೆ, ಗುರು ಬಗ್ಗೆ ಇಲ್ದೋದೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರೆ ಅವನಿಗೆ ಬಾಯಲ್ಲಿ ತೊದ್ಲು ಬರುತ್ತೆ. ಈ ಜನ್ಮದಲ್ಲಿ ಈ ರಾಶಿ ಹುಡ್ತವ್ರಿಗೆ ತೊದ್ಲು, ಎಷ್ಟೋ ಜನಕ್ಕೆ ಬಾ ಅಂತ ತೊದಲಿಸ್ಕೊಂಡು ಮಾತಾಡ್ತಾರೆ. ಕಾರಣ ಗುರುವಿಗೆ ಏಕವಚನ ಸಂಬೋಧನೆ ಮಾಡಿದ್ರೆ ಮತ್ತೆ ಗುರುವಿನ ಬಗ್ಗೆ ಹಲವಾರು ಕೆಟ್ಟ ಅಪಪ್ರಚಾರಗಳನ್ನು ಮಾಡಿದ್ರೆ ಅವನಿಗೆ ಯಾವ ಏಜಲ್ಲಿ ಅಪಪ್ರಚಾರ ಮಾಡಿರ್ತಾನೋ. ಈಗ ನಾನು 20ನೇ ವಯಸ್ಸಿನಲ್ಲಿ ಗುರುಗಳಿಗೆ ಕೆಟ್ಟ ಬೈದಿರ್ತೀನಿ ಅಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ 20ನೇ ವಯಸ್ಸಿಗೆ ಬಂದ ತಕ್ಷಣ ಆ ಮಾತೆ ಬರೋದಿಲ್ಲ. ಮತ್ತೆ ಬುದ್ಧಿಮಾಂದ್ಯ ಪಟ್ಟಂತ ಏನೋ ಸ್ಕಿಜೋಫರ್ನಿಯಾಗಿ ಹೋಗ್ಬಿಡ್ತಾರೆ. ಯಾರೋ ಮಾತಾಡ್ತಿದ್ದಾರಲ್ಲಿ, ಏನೋ ಮಾತಾಡ್ದಂಗೆ ಕೇಳಿಸ್ಕೊತಾ ಇದ್ದೇನೆ, ಯಾರೋ ಓಡಾಡ್ದಂಗಾಯ್ತಲ್ಲ ಅನ್ನೋ ಒಂಥರ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ಇದು ಈ ರಾಶಿಯಲ್ಲಿ ಹೆಚ್ಚಿಗೆ ಕಂಡಿರುವಂಥದ್ದು ಸಿಂಪ್ಟಮ್ಸ್. ಇದು ಕಾಯಿಲೆ. ಇದು ಏನಕ್ಕೆ ಬರ್ತದೆ ಅಂದ್ರೆ, ಗುರು ನಿಂದನೆ ಮಾಡಿದ್ರೆ ಈ ಜನ್ಮದಲ್ಲಿ ಚೆನ್ನಾಗಿ ಓದ್ತಾ ಇದ್ರೆ ನನ್ನ ಮಗ 3rd ಇಯರ್ MBBS ಹೋಗೋದೇ ಬಿಟ್ಬಿಟ್ಟ, ಮನೆಯಲ್ಲೇ ಕೂತಿದ್ದಾನೆ, ಒಬ್ಬನೇ ಲಾಕ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ರೂಮ್ನಲ್ಲಿ. ಏನಾರು ಕೇಳಿದ್ರೆ ಯಾರೋ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ನೋಡಿ ಯಾರೋ ಬಂದು ರೋಡಲ್ಲಿ ಯಾರೋ ಓಡಾಡ್ತಿದ್ದಾರೆ ಅಂತಾನೆ. ಮತ್ತೆ ಏನೋ ಎಲ್ಲೋ ನನ್ನ ಬಗ್ಗೆ ಯಾರೋ ಏನೋ ಮಾತಾಡ್ತಿದ್ದಾರಲ್ಲ ಅಂತಾರೆ. ಇದಕ್ಕೆ ಮಾನಸಿಕ ಕಾಯಿಲೆ ಅಂತ ಕರೀತಾರೆ. ಇದಕ್ಕೆ ನಿಮಾನ್ಸಲ್ಲಿ ಇದಕ್ಕೆ ಸ್ಕಿಜೋಫರ್ನಿಯಾ ಅಂತ ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಾರೆ. ಇದು ಬರೋ ಕಾರಣ ಈ ಗುರು ನಿಂದನಾ ದೋಷದಿಂದ. ಗುರು ಶಾಪ ಯಾರಿಗಿರ್ತಾರೋ ಅವ್ರಿಗೆ ಮಂದ ಬುದ್ಧಿ ಮತ್ತೆ ಸೊಂಟ ಬಿದ್ದೋಗೋ ರೋಗ. ಅಂದ್ರೆ ಇದಕ್ಕಿದ್ದಾಗ ಮಕ್ಳು ಹುಡ್ತಾರೆ, ಇಲ್ಲೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ, ಭಾಗ ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ಒಳ್ಳೆ ಎದೆ ಹೊಟ್ಟೆ ಎಲ್ಲ ಚೆನ್ನಾಗಿದೆ, ಆದ್ರೆ ಸೊಂಟ ಮಾತ್ರ ನಡೆಯಕ್ಕಾಗಲ್ಲ, ಬಿದ್ದೋಗ್ಬಿಡುತ್ತೆ. ಆಮೇಲೆ ಈ ರಾಶಿಯಲ್ಲಿ ಎಷ್ಟೋ ಜನಕ್ಕೂ ಹುಚ್ಚುಚ್ಚರಂಗೆ ಅಲಿಯೋದು ಉಂಟು. ಆ ಏಜ್ಗೆ 20-25ನೇ ವಯಸ್ಸಿಗೆ ಬಂದಾಗ ಇದ್ದಕ್ಕಿದ್ದಾಗೆ ಏನೋ ಒಂದು ರೀತಿ ಚೆನ್ನಾಗೇ ಇದ್ದೆ ನೋಡಿ, ಇದ್ದಕ್ಕಿದ್ದಾಗೆ ಮಂಕಾಗ್ಬಿಟ್ಟ, ಇದ್ದಕ್ಕಿದ್ದಾಗೆ ಹುಚ್ಚುಚ್ಚಂಗೆ ಮಾತಾಡ್ತಾನೆ, ಬಟ್ಟೆ ಹಾಕೋತಾ ಇಲ್ಲ, ಬೀದಿ ಅಲಿತಾನೆ, ಅಲೆಮಾರಿ ಥರ. ಇದಕ್ಕೆ ಚಂಡಾಳ ದೋಷ ಅಂತ ಕರೀತಾರೆ. ಇದಕ್ಕೆ ಗುರು ಚಂಡಾಳ ದೋಷ. ಯಾರಿಗೆ ಮೈ ಮೇಲೆ ಬಟ್ಟೆ ಹಾಕೊಂಡು ಕೂದೆಲ್ಲ ಕೆದರ್ಕೊಂಡು ಹರ್ಕೊಂಡಿರೋ ಬಟ್ಟೆ ಹಾಕೊಂಡು ತಿಪ್ಪೆಗುಂಡಿಯಲ್ಲಿ ಬಿದ್ದಿರೋದು, ರಸ್ತೆಯಲ್ಲಿ ಬಿದ್ದಿರೋದು, ಆ ಮೋರಿ ನೀರ ಹತ್ರ, ತಿಪ್ಪೆಗುಂಡಿ ಹತ್ರ, ಚರಂಡಿ ಹತ್ರ ಬಿದ್ದೊದ್ದಾಡೋದು, ಮತ್ತೆ ಅಲ್ಲಿ ಇಲ್ಲಿ ಸಿಕ್ಕಿದ ಕಡೆ ಎಲ್ಲ ಯಾರೋ ಕೊಟ್ಟು ತಿನ್ಕೊಂಡು ಪ್ರಜ್ಞೆನೇ ಇಲ್ಲದೆ ಓಡಾಡ್ತಾನೆ, ಕುರುಚಲುಗಟ್ಟ ವಿಚಿತ್ರವಾಗೆಲ್ಲ ಜಡೆ ಬಿಟ್ಕೊಂಡು ಸ್ನಾನ ಮಾಡಿ ಎಷ್ಟೋ ವರ್ಷಗಳಾಗಿರ್ತದೆ. ಈ ಥರದಲ್ಲಿ ಯಾರಿರ್ತಾರೋ ಅವ್ರಿಗೆ ಗುರು ಚಂಡಾಳ ದೋಷ ಅಂತ ಕರೀತಾರೆ. ಈ ರಾಶಿಲಂತವ್ರು ಎಷ್ಟೋ ಜನ ಇದ್ದಾರೆ. ರಾಹು ಚಂಡಾಳ ದೋಷ ಅಂದ್ರೆ ಮೈ ಮೇಲೆ ಬಟ್ಟೆನೇ ಹಾಕೊಳ್ಳಲ್ಲ, ಹಾಗೇ ಬೀದಿಲಿ ಓಡಾಡ್ತಿರ್ತಾರೆ ಹುಚ್ಚರಾಗೆ. ಎಷ್ಟೋ ನಾಯಿ ಬೊಗಳು ಕಚ್ಚಿರುತ್ತೆ, ಕಲ್ಲಲ್ಲಿ ಹೊಡಿತಾರೆ, ಮೋರಿ ನೀರು ಕುಡಿಬೇಕು, ತಿಪ್ಪೆಗುಂಡಿ ಆ ಗಲೀಜಾಗದೆ ಬಿದ್ದಿರೋದು ತಗೊಂಡು ತಿಂತಾರೆ. ಅವನ ಮನೆ ಇಲ್ಲ, ಮಠ ಇಲ್ಲ, ನೋಡಿ ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅವನೊಬ್ಬ ಲಾಯರ್ ಅಂತೆ ಅವ್ನು ಹಿಂಗಾಗ್ಬಿಟ್ಟ ನೋಡ್ರಿ, ಅವನೊಬ್ಬ ಇಂಜಿನಿಯರ್ ಅಂತೆ ನೋಡ್ರಿ ಹಿಂಗಾಗ್ಬಿಟ್ಟ ನೋಡ್ರಿ, ಏನಾಯ್ತೋ ಏನೋ ಅವನಿಗೆ ಸಂಚಾರಿ ಆಗ್ಬಿಡ್ತಾನೆ. ಯಾಕೆಂದ್ರೆ ಗುರು ಸಂಚಾರಿ ಗ್ರಹ, ಗುರು ಇದ್ದ ಕಡೆ ಇರೋದಿಲ್ಲ. ಅದರಿಂದ ಯಾರ ಜಾತಕದಲ್ಲಿ ಗುರು ಶಾಪ ಇದೆಯೋ ಅವರಿಗೆ ಧನು ರಾಶಿಲಿ ಅಥವಾ ಧನು ಲಗ್ನ ಹುಟ್ಟಿ ಈ ಜನರು ಅನುಭವಿಸ್ಬಿಡ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತೆ, ಗುರು ಕೊಟ್ಟ ಶಾಪ ಸರ್ಪ ಶಾಪಕ್ಕೆ ಪರಿಹಾರ ಇಲ್ಲ ಅಂತ. ಶಾಪಕ್ಕೆ ಪರಿಹಾರ ಇಲ್ಲ, ಪಾಪಕ್ಕೆ ಪರಿಹಾರ ಇದೆ. ಪಾಪಗಳನ್ನ ನಾವು ಮಾಡಿಬಿಟ್ರೆ ಪರಿಹಾರ ಮಾಡ್ಕೋಬೇಕು. ನವಗ್ರಹ ಪೂಜೆ ಅಂತೆ, ಯಾತ್ರೆ ಅಂತೆ, ಜಾತ್ರೆ ಅಂತೆ, ದಾನ ಅಂತೆ, ಹಿಂಗೆ ಹಲವಾರು ವಿವಿಧ ರೀತಿಯ ಪ್ರಾಶಿತ್ಯಗಳನ್ನು ಮಾಡಿ ಪಾಪವನ್ನ ಕಳ್ಕೋಬಹುದು. ಶಾಪ
ಕಳೆಯಕ್ಕೆ ಸಾಧ್ಯವಿಲ್ಲ. ಒಂದು ಸಲ ಶಾಪ ಬಂದ್ರೆ ಅದು ಜನ್ಮ ಜನ್ಮಾಂತರಕ್ಕೂ ಹೊಟ್ಟೋಗುತ್ತಂತೆ. ಆ ಶಾಪಗ್ರಸ್ತ ಜಾತಕ ಏನಾದ್ರು ಧನುರ್ ರಾಶಿನಲ್ಲಿ ಅಥವಾ ಧನುರ್ ಲಗ್ನದಲ್ಲಿ ಏನಾದ್ರು ಹೊಟ್ಬಿಟ್ರೆ ಆ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ. ಯಾರಿಗೆ ಈ ದೋಷ ಇದೆಯೋ ಅವ್ರಿಗೆ ಅಂಗವಿಕಲ ಮಕ್ಕಳು ಉಡೋ ಚಾನ್ಸಸ್ ಉಂಟು. ಇಲ್ಲೆಲ್ಲ ಚೆನ್ನಾಗಿರ್ತಾರೆ, ಇಲ್ಲಿಂದ ಕೆಳಗೆ ಇರಲ್ಲ, ಕಾಲು ಈ ರೀತಿ ಮೇಕೆ ತರ, ಆಡನ್ ತರ, ಎಮ್ಮೆ ತರ, ಹಸು ತರ ಕಾಲು, ಇಲ್ಲ ಇದಕ್ಕಿದ್ದ ಇಲ್ಲೆಲ್ಲ ದಪ್ಪ ಇರುತ್ತೆ. ಕಾಲು ಮಾತ್ರ ಒಂದು ಸಣ್ಣಕ್ಕೆ ಸ್ವಲ್ಪ ಒಂದು ಸಣ್ಣ ಅಡ್ಡಿ ಕಲ್ಲಿನ ಚಿಪ್ಪಿನ ತರ ಇರ್ತದೆ, ಮಂಡಿ ಚಿಪ್ಪು, ಅಥವಾ ಕಾಲೆಲ್ಲ ಒಂಥರ ಬೊಂಬೆ ತರ ಶೇಕ್ ಆಗೋ ತರ ಇರುತ್ತೆ. ಹೀಗೆ ಇದೆಲ್ಲ ಬರೋದು ಈ ಜಾತಕದ ರೋಗಗಳು. ನಾನು ಇಲ್ಲಿ ಭವಿಷ್ಯ ಹೇಳ್ತಾ ಇಲ್ಲ, ಧನುರಾಶಿದು. ಧನುರಾಶಿಲಿ ಕಂಡಂತ ರೋಗ ಬಾಧೆ ಇವತ್ತಿನ ಆಧುನಿಕ ಯುಗದಲ್ಲಿ ಬಂದಂತ ಸಮಸ್ಯೆಗಳ ಬಗ್ಗೆ ನಾನು ಕಂಡಂತ ರೀತಿಯಲ್ಲಿ ಅನುಭವನ ನಿಮ್ಮೆಲ್ಲ ಹಂಚ್ಕೊಳ್ತಾ ಇದ್ದೀನಿ. ಆದ್ರಿಂದ ಇಲ್ಲಿ ನಾನು ಭವಿಷ್ಯ ಹೇಳ್ತಿಲ್ಲ. ಆದರೆ ಇವತ್ತಿನ ಸಮಾಜದಲ್ಲಿ ಧನುರ್ ರಾಶಿ, ಧನುರ್ ಲಗ್ನ ಹುಟ್ಟಿದವ್ರಿಗೆ ಬಹಳಷ್ಟು ತೊಂದರೆಗಳಿದೆ. ಕಾರಣ ಗುರುವಿನ ಶಾಪ. ಅದರಿಂದ ಯಾರು ಗುರು ಕೊಟ್ಟ ಶಾಪ ಇದೆಯೋ ಅವನ ಜೀವಿತದಲ್ಲೇ, ಅವನ ರಾಶಿಯಲ್ಲೇ ಹುಟ್ಟಿ ಹಲವಾರು ಕಷ್ಟಗಳನ್ನು ಅನುಭವಿಸ್ಬಿಡ್ತಾರೆ. ನಿಮಾನ್ಸಲ್ಲಿ ಹೋಗಿದ್ದಾಗ ಎಷ್ಟೋ ಜನ ನಾವು ಅಬ್ಸರ್ವ್ ಮಾಡಿದಾಗ, ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಬಂದಂಥ ಜನಗಳನ್ನ ನೋಡಿದಾಗ, ಅವ್ರ ಜಾತಕದಲ್ಲಿ ನೋಡಿದಾಗ ಈ ಸಿಂಪ್ಟಮ್ಸ್ ಇದೆ. ಕೆಲವರಿಗೆ ಸ್ಕಿಜೋಫರ್ನಿಯಾ ಅಂತ ಬರುತ್ತೆ, ಕೆಲವರಿಗೆ ಇಸ್ಟೀರಿಯಾ ಅಂತ ಒಂದು ಕಾಯಿಲೆ ಬರುತ್ತೆ. ಇಸ್ಟೀರಿಯಾ ಅಂದ್ರೆ ಏನು? ಮೈ ಮೇಲೆ ದೇವ್ರು ಬಂದಂಗೆ ಆಡೋದು, ಕಿರ್ಚೋದು, ಪಟ್ಟಂತ ಕುಣಿಯೋದು, ಹುಚ್ಚುಚ್ಚಂಗೆ ಆಡೋದು, ಆಮೇಲೆ ಸುಮ್ಮನೆ ಅರ್ಧ ಗಂಟೆ ತಣ್ಣಗಾಗ್ಬಿಡ್ತಾರೆ. ಮಕ್ಕಳಲ್ಲಿ ಇದು ಹೆಚ್ಚಿಗೆ ಅಂದರೆ ಆಟಿಸಮ್ ಅಂತ ಕರೀತಾರೆ. ಆಟಿಸಮ್ ಅನ್ನೋ ಒಂದು ಕಾಯಿಲೆ. ಓವರ್ ಆಕ್ಟಿವಿಟೀಸ್, ಕೂತಿದಲ್ಲೇ ಕೂರಲ್ಲ, ಅವರು ನಿಂತಿದ್ದ ಕಡೆ ನಿಲ್ಲಲ್ಲ, ಮಾತಾಡಲ್ಲ, ಓದಲ್ಲ, ಬರೆಯಲ್ಲ, ಇದು ಆಟಿಸಮ್ ಅಂತಾರೆ. ಇನ್ನೊಂದು ಓಡಿಸಿ ಅಂತ ಒಂದು ಕಾಯಿಲೆ ಈ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಸ್ವಲ್ಪ ಜನಕ್ಕೆ ಬಂದಿದೆ. ಹೇಗೆ ಬರುತ್ತೆ ಅಂತಂದ್ರೆ, ಕೈ ತೊಳಿತಾ ಇರ್ತಾರೆ, ಕಸ ಗುಡಿಸ್ತಾರೆ, ಪುನಃ ಕಸ ಹಾಕ್ಬಿಟ್ಟು ಅದನ್ನೇ ಗುಡಿಸ್ತಾರೆ, ಬಟ್ಟೆ ಒಗಿತಾರೆ, ಪುನಃ ಅದನ್ನೇ ಒಗಿತಾ ಇರ್ತಾರೆ. ಸ್ನಾನ ಮನೆಗೆ ಹೋಗ್ಬಿಟ್ರೆ ಬಚ್ಚಲ ಮನೇಲಿ ಸದಾ ಆಗೋದು. 10 ನಿಮಿಷಕ್ಕೂ ಬಚ್ಚಲ ಮನೆಗೆ ಹೋಗೋದು, ಸ್ನಾನ ಮಾಡೋದು, ಬಟ್ಟೆ ಹಾಕೊಳ್ಳೋದು, 10 ನಿಮಿಷಕ್ಕೂ ಹೋಗೋದು, ಸ್ನಾನ ಮಾಡೋದು, ಬಟ್ಟೆ ಹಾಕೊಳ್ಳೋದು. ಇದಕ್ಕೆ ಓಡಿಸಿ ಅಂತ ಕರೀತಾರೆ. ಇದೆಲ್ಲ ಮಾನಸಿಕ ರೋಗಗಳು. ಇದು ಗುರುನಿಂದನ ಶಾಪದಿಂದ ಬರುವಂಥದ್ದು. ಅದರಿಂದ ಜಗತ್ತಿನಲ್ಲಿ ತಾಯಿ ಕೊಂದ್ರೆ, ತಂದೆ ಕೊಂದ್ರೆ, ಅಣ್ಣ ಅಕ್ಕ ತಮ್ಮನ್ ಕೊಂದ್ಬಿಟ್ರೆ, ಅಥವಾ ಬೇರೆ ಪ್ರಾಣಿಗಳನ್ನು ಕೊಂದ್ರೆ, ಏನೇ ಕೊಂದ್ರು ಕೂಡ ಪರಿಹಾರ ಇದೆ ಅದಕ್ಕೆ. ಆದರೆ ಗುರು ಕೊಟ್ಟ ಶಾಪ ಮತ್ತೆ ಈ ಸರ್ಪಶಾಪ, ಹಾವನ್ನ ಹೊಡೆದಿದ್ರೆ, ವಲ್ಮಿಕ ಛೇದನ, ವಲ್ಮಿಕ ಅಂದ್ರೆ ಹುತ್ತನ ಹೊಡೆದ್ಬಿಟ್ಟು ಮನೆ ಕಟ್ಟಿದ್ರೆ, ಹುತ್ತ ಸಮೇತ ಹುತ್ತು ಬಿಟ್ಟಿದ್ರೆ, ನಿದ್ರಾಭಂಗ ದೋಷ, ಸರ್ಪ ಮಲಗಿದ್ರೆ ನಿದ್ರನ ಭಂಗ ಮಾಡಿಬಿಟ್ರೆ, ಸರ್ಪ ಅಂಡ ಧ್ವಂಸನ ದೋಷ, ಸರ್ಪನ ಹಂಡ ಅಂದ್ರೆ ಆ ಸರ್ಪದ ಮೊಟ್ಟೆನ ಹೊಡೆದಾಕಿದ್ರೆ, ಇದೆಲ್ಲ ಸರ್ಪದೋಷ ಬಂದ್ಬಿಡ್ತದೆ. ಇದು ಕಾಳ ಸರ್ಪದೋಷ. ಹಾಗೆ ಗುರುಶಾಪ, ಸರ್ಪಶಾಪಕ್ಕೆ ಪರಿಹಾರವೇ ಇಲ್ಲ. ಆ ಥರ ಜಾತಕದವ್ರಿಗೆ ಏನೆಲ್ಲ ಕಾಯಿಲೆಗಳು ಬರ್ತದೆ ಅಂತ ನಾನು ಈಗಾಗಲೇ ಸಂಕ್ಷಿಪ್ತ ಹೇಳಿದೆ. ಹಾಗಾದ್ರೆ ಮತ್ತೇನೇನು ಕಾಯಿಲೆಗಳಿದೆ ಅನ್ನೋದನ್ನ ವಿರಾಮನಂತ ತಿಳ್ಕೊಳ್ಳೋಣ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗ ವಿರಾಮದ ಮುಂಚೆ ಹೇಳ್ತಾ ಇದ್ದೆ, ಗುರುಶಾಪ, ಸರ್ಪಶಾಪಕ್ಕೆ ಪರಿಹಾರವೇ ಇಲ್ಲ ಅಂತ ಹೇಳಿ. ಆದರೆ ಆ ಶಾಪಗ್ರಸ್ತರು ಈ ಧನುರಾಶಿಯಲ್ಲಿ, ಧನುರ್ಲಗ್ನ ಹುಡ್ತಾಗ, ಈ ಜನ್ಮದಲ್ಲಾರು ಕೈಕಾಲು ಗಟ್ಟಿ ಇದ್ದಾಗ, ಚೆನ್ನಾಗಿದ್ದಾಗ, ಆ ದೋಷನ ಜಾತಕದ ಮುಖಾಂತರ ತಿಳಿದು ಆ ಕರ್ಮನ ಕಳ್ಕೊಂಡು ಸತ್ತೋಗ್ಬಿಡ್ಬೇಕು. ಜಾತಕನೂ ತೋರಿಸ್ದೆ, ಆ ಕರ್ಮನೂ ಕಳ್ಕೊಳ್ಳದೆ ನಾವು ಹಾಗೇ ಜೀವಂತವಾಗಿ ನಡೆಸ್ಬಿಟ್ಟು ನಾವು ಒಂದಿನ ಸತ್ತೋಗ್ಬಿಟ್ರೆ, ಆ ಬ್ಯಾಲೆನ್ಸ್ ಕರ್ಮ ಇದೆಯಲ್ಲ, ಆ ಕರ್ಮಕ್ಕೆ ಮತ್ತೊಂದ್ಸಲ ಉಡ್ಬೇಕಾಗಿ ಬರುತ್ತೆ. ಆಗಿದೆ ಈ ಒಂದು ಗುರು ಶಾಪ. ಅದರಿಂದ ಈ ಧನುರ್ ರಾಶಿ, ಧನುರ್ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಅವರು ಮೊದಲು ಗುರುಗಳಿಗೆ ಸೇವೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದು ಒಂದು. ಎರಡನೇದು, ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ಕಾಯಿಲೆಗಳೇನು ಬರುತ್ತೆ ಅಂತ. ನಮ್ಗೆಲ್ಲ ಇದೆ ರೀ, ಕಾಯಿಲೆ ಇದೆ, ಏನ್ ಮಾಡೋದು? ಕಾರ್ ಇದೆ, ಬಂಗ್ಲೆ ಇದೆ, ಮನೆ ಇದೆ, ಹೆಂಡತಿ ಗಂಡ ಮಕ್ಕಳು, ಸಾಕಷ್ಟು ದುಡ್ಡಿದೆ, ಆದರೆ ಅನುಭವಿಸುವಷ್ಟು ಒಳ್ಳೆ ಆರೋಗ್ಯ ಇಲ್ಲ. ಸಕ್ಕರೆ ಕಾಯಿಲೆ ಇದೆ, BP ಇದೆ, ಗ್ಯಾಸ್ ಟ್ರಬಲ್ ಇದೆ, ಪೈಲ್ಸ್ ಇದೆ, ಮತ್ತೆ ಇದ್ದಕ್ಕಿದ್ದಾಗೆ ಇನ್ನೇನೋ ರೋಗಗಳಿವೆ. ಈ ವರ್ಷ ಚೆನ್ನಾಗಿದೆ, ಲಾಸ್ಟ್ ಇಯರ್ಸ್ ಡಯಾಬಿಟಿಸ್ ಬಂತು, ಈ ವರ್ಷ ಪ್ಯಾರಾಲಿಸಿಸ್ ಆಯಿತು ಅಂತೀವಿ. ಈ ವಿಶೇಷವಾಗಿ ಏನಂದ್ರೆ, ಸಿಂಹರಾಶಿ ಗುರು ಏನಾದರೂ ಸಿಂಹರಾಶಿಲಿದ್ದು ಸೂರ್ಯ ಏನಾದ್ರು ಗುರುವಿನ ಮೇಲೆ ಕೂತಾಗ ಕೆಲವರಿಗೆ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಉಂಟು. ಪಾರ್ಶ್ವವಾಯು, ಸೊಂಟದಲ್ಲಿ ಏನಾದ್ರು ಒಂದು ಇಲ್ಲಿ ಪೇನ್ ಬರುತ್ತೆ. ಅದು ಇದುವರೆಗೆ ಎಷ್ಟೋ ಜನಕ್ಕೆ ಎಕ್ಸ್ರೇ ತೆಗೆಸಿದ್ದಾಯ್ತು, MRI ಸ್ಕ್ಯಾನ್ ಮಾಡಾಯ್ತು, ಎಲ್ಲ ಮಾಡಾಯ್ತು. ಇಲ್ಲ ಬಲಭಾಗದಲ್ಲಿ, ಎಡ ಭಾಗದಲ್ಲಿ
ಯಾವಾಗಲೂ ಇರೋದಿಲ್ಲ. ರಾತ್ರಿ ಹೊತ್ತು ಮಾತ್ರ ಮಲಗಿದಾಗ ಸೊಂಟ ನೋವು ಶುರುವಾಗುತ್ತೆ. ಬೆಳಗ್ಗೆ ಎದ್ದು ಕೆಲಸ ಮಾಡಕ್ಕೆ ಶುರು ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಇದು ಈ ರಾಶಿ ಜಾಸ್ತಿ ಕಾಣುತ್ತೆ. ಓಸ್ಟಿಯೋ ಆರ್ಥರೈಟಿಸು ಮತ್ತು ರೊಮೆಟೈಡ್ ಆರ್ಥರೈಟಿಸು ಈ ರಾಶಿಗೆ ಕಟ್ಟಿಟ್ಟ ಬುತ್ತಿ ರೋಗಗಳಿವೆಲ್ಲ. ಅವಾಗ ಏನಾಗುತ್ತೆ, ಮಂಡಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅವ್ರ ವಾಕಿಂಗ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ ಈ ರೀತಿ. ಯಾಕಂದ್ರೆ ಇಲ್ಲಿ ಪೇನ್ ಬಂದ್ಬಿಡುತ್ತೆ, ಇಲ್ಲಿ ಥೈಸ್ ಮಸಲ್ಸ್ ಅಲ್ಲಿ ಗಂಟುಗಳು ಶುರುವಾಗಿಬಿಡುತ್ತೆ. ಯಾವಾಗ ಮಸಲ್ಸ್ ಅಲ್ಲಿ ಗಂಟುಗಳು ಶುರುವಾಯಿತು ಅದನ್ನ ಮೆಲ್ಟ್ ಮಾಡಿ ಮೊದಲನೇ ಜಾಗಕ್ಕೆ ಕಳಿಸ್ಬೇಕು. ಯಾವ್ಯಾವ ಜಾಗದಲ್ಲಿ ಕರೆಕ್ಟ್ ಆಗಿರ್ತೋ ಮಸಲ್ಸ್ ವಾಕಿಂಗ್ ಸ್ಟೈಲ್ ಚೆನ್ನಾಗಿರುತ್ತೆ. ಯಾವಾಗ ಒಂದು ಮಸಲ್ಸ್ ಟಚ್ ಆಯಿತು, ಒಂದು ಮಸಲ್ಸ್ ಮೇಲೆ ಇನ್ನೊಂದು ಮಸಲ್ಸ್ ಕೂತ್ಕೊಳ್ತು, ಅಥವಾ ಒಂದು ಮಸಲ್ಸ್ ಅಲ್ಲಿ ಇನ್ಫ್ಲಮೇಷನ್ ಊತ ಜಾಸ್ತಿ ಆಯಿತು, ಒಂದು ಮಸಲ್ಸ್ ಏನಾದ್ರು ವೈರಸ್ ಇಂದ ಅಥವಾ ಪ್ಯಾರಾಸೈಟ್ ಇಂದ ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಯಿತು, ಅವ್ರಿಗೆ ಇಲ್ಲೆಲ್ಲ ಕಜ್ಜಿ ರೋಗ ಶುರುವಾಗ್ಬಿಡುತ್ತೆ. ಯಾವಾಗ ಇಲ್ಲಾಯ್ತು, ಚರ್ಮದ ಮೇಲೆ ತೊಡೆ ಭಾಗದಲ್ಲೇ ಅವ್ರಿಗೆ ಹಾವಿನ ಪೊರೆ ತರ ಮಚ್ಚೆಗಳು ಶುರುವಾಗುತ್ತೆ. ಮಂಡಿಯಿಂದ ಮೇಲೆ ಸೊಂಟದಿಂದ ಕೆಳಗೆ ಏನೇ ಚರ್ಮ ವ್ಯಾಧಿ ಬಂದರೂ ಅಥವಾ ಒಳಗಿನ ಮಾಂಸದ ಮುದ್ದೆಗಳಿಂದ ಮಸಲ್ಸ್ ಇಂದ ಸ್ನಾಯುಗಳಿಗೆ ಏನಾದ್ರು ತೊಂದರೆ ಇತ್ತು, ಮೂಳೆಗಳಲ್ಲಿ ಇಲ್ಲಿರೋ ಜಾಯಿಂಟ್ ಮೂಳೆಗಳಲ್ಲಿ ಏನಾದ್ರೂ ತೊಂದರೆಗಳಿದ್ದ, ಕ್ಯಾಲ್ಸಿಯಂ ಕಮ್ಮಿ ಆಯಿತು, ಡಿಸ್ಕ್ ಡಿಸ್ಪ್ಲೇಸ್ ಆಯಿತು ಇಲ್ಲಿ ಹಿಪ್ಸ್ ಅಲ್ಲಿ, ಪೆಲ್ವಿಕ್ ರೀಜನ್ ಅಲ್ಲಿ, ಅಂದ್ರೆ ಧನುರ್ ರಾಶಿಲಿ ದೋಷ ಇದೆ, ಆ ರಾಶಿ ಹುಟ್ಟಿದಂತ ರೋಗ ಇದು ಅಂತ ಪಟ್ ಅಂತ ಹೇಳ್ಬಿಡ್ಬೋದು. ಬೇರೆ ರಾಶಿಯವ್ರಿಗಿಲ್ವಾ? ಬೇರೆ ರಾಶಿಗೆ ಬರುತ್ತೆ ಯಾವಾಗ ಗುರು ಅಲ್ಲಿ ಬಂದಾಗ. ಯಾಕೆ ಈ ಮನೆ ಓನರ್ ಯಾರು? ಗುರು ಅಲ್ಲಿಗೆ ಹೋದಾಗ ತೊಂದರೆ ಕೊಡ್ತಾನೆ. ಚೆನ್ನಾಗಿ ಇದ್ವಿ ನಮ್ಗೆ. ಆಮೇಲೆ ಅವ್ರಿಗೇನ್ ಮಾಡ್ತಾರೆ, ತಾತ್ಕಾಲಿಕವಾಗಿ ತೊಂದರೆ ಇರುತ್ತೆ ಬೇರೆ ರಾಶಿಯವ್ರಿಗೆ. ಒಂದು ಮೆಡಿಷನ್ನು, ಒಂದು ಆಯುರ್ವೇದನೋ, ಹೋಮಿಯೋಪತಿನೋ, ಅಲೋಪತಿನೋ ತಗೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಆದ್ರೆ ಧನುರ್ ರಾಶಿ ಧನು ಲಗ್ನಲ್ಲಿ ಇರ್ತಾರಲ್ಲ ಅವ್ರಿಗೆ ಇದು ಲೈಫ್ ಲಾಂಗ್ ಸಫರ್ ಪಡ್ಬೇಕು. ಯಾವಾಗ ಮಸಲ್ಸ್ ಲಾಕ್ ಆಯ್ತು, ಟಚ್ ಆಯ್ತು, ಇನ್ಫ್ಲಮೇಷನ್ ಆಯ್ತು, ಕಂಜಕ್ಷನ್ ಆಯ್ತು, ವಾಕಿಂಗ್ ಸ್ಟೈಲ್ ಆಗಲ್ಲ, ಕೂರಕ್ಕಾಗಲ್ಲ, ಅವ್ರಿಗೆ ನೆಲದ ಮೇಲೆ ಕೂರಕ್ಕಾಗಲ್ಲ. ಮತ್ತೆ ಕೂತು ಬಿಟ್ರೆ ನಿಧಾನಕ್ಕೆ ಎದ್ದೊಳ್ಬೇಕು, ಯಾರು ಎದ್ದು ನಿಲ್ಲಿಸ್ಬೇಕು. ಯಾಕಂದ್ರೆ ಇಲ್ಲಿಂದ ಮಾತ್ರ ಚೆನ್ನಾಗಿದೆ, ಇಲ್ಲಿಂದ ಇಲ್ಲ. ಮಂಡಿ ಚೆನ್ನಾಗಿದೆ, ಮೀನಖಂಡ ಚೆನ್ನಾಗಿದೆ, ಪಾದ ಚೆನ್ನಾಗಿದೆ. ಅದ ಮಂಡಿಯಿಂದ ಮೇಲೆ ಸೊಂಟದಿಂದ ಕೆಳಗೆ ಮಾತ್ರ ಅವ್ರಿಗೆ ಮೂಳೆ ಟಕ್ ಅನ್ನುತ್ತೆ, ನರಗಳೆಲ್ಲ ಎಳ್ತಾ ಬರುತ್ತೆ. ಯಾವಾಗ ಎಳ್ತಾ ಬಂತು, ವಾಕಿಂಗ್ ಸ್ಟೈಲ್ ಚೇಂಜ್ ಆಯ್ತು, ಡಿಫ್ರೆನ್ಸ್ ಆಗಿ ಬರುತ್ತೆ, ನಡೆಯೋಕ್ಕಾಗೋದಿಲ್ಲ ಅವ್ರಿಗೆ. ಈ ಥರದೆಲ್ಲ ಸಿಂಪ್ಟಮ್ಸ್ ಬರೋದಕ್ಕೆ ಓಸ್ಟಿಯೋ ಆರ್ಥರೈಟಿಸು ಮತ್ತೆ ರೊಮ್ಯಾಟಿಕ್ ಆರ್ಥರೈಟಿಸ್ ಅಂತ ಶುರುವಾಗುತ್ತೆ. ಇಲ್ಲಿಂದ ಏನಾದ್ರು ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಕರ ರಾಶಿಗೆ ಹೋಗ್ಬಿಡುತ್ತೆ ಆ ಸಿಂಪ್ಟಮ್ಸ್. ಇಲ್ಲಿ ಶನಿ ಹೇಳಿ ಕೇಳಿ ಮೊದಲೇ ಮೂಳೆಗೆ ಅಧಿಪತಿ, ಮೂಳೆಗೆ ಕಾರಕ ಯಾರು? ಶನಿ ಗ್ರಹ. ನಮ್ಮ ಶರೀರದಲ್ಲಿ ಎಲ್ಲಾ ಮೂಳೆಗೂ ಅಧಿಕಾರಿ ಬಾಸ್ ಯಾರು? ಶನಿ. ಅದನ್ನೇ ಕಾಯ್ತಾ ಇರ್ತಾರೆ. ಶನಿ ಏನ್ ಮಾಡ್ತಾರೆ, ಇಲ್ಲಿಂದ ಧನು ರಾಶಿ ಬಂದಂತೆಲ್ಲ ಮಂಡಿಗೆ ಕಳಿಸ್ಬಿಡ್ತಾರೆ. ಮಂಡಿ ಯಾವಾಗಾಯ್ತು, ಮಂಡಿ ಚಿಪ್ಸ್ ಹೋಗುತ್ತೆ. ಇಲ್ಲಿ ಯಾವಾಗ ಮಂಡಿ ಚಿಪ್ಸ್ ಹೋಯ್ತು, ಕ್ಯಾಲ್ಸಿಯಂ ಕಮ್ಮಿ ಡಿಫಿಷಿಯನ್ಸಿ ಆಯ್ತು, ಮೀನಖಂಡ ಇಲ್ಲೆಲ್ಲ ಶುರುವಾಯ್ತು. ಇಲ್ಲಿ ಮಸಲ್ಸ್ ಪವರ್ ಎಲ್ಲ ಇಲ್ಲಿ ಬಂದಾಗ ವೆರಿಕೋಸ್ ವೈನ್ ಅಂತ ಒಂದು ಕಾಯಿಲೆ ಸೃಷ್ಟಿ ಆಗ್ಬಿಡುತ್ತೆ. ವೆರಿಕೋಸ್ ವೈನ್ ಅಂದ್ರೆ ಇಲ್ಲಿ ನರಗಳ ಮೇಲೆ ನರಗಳು ಗಂಟಾಕೊಳ್ಳೋ, ಹಾವುಗಳು ಹೆಂಗೆ ಒಂದಕ್ಕೊಂದು ನುಲ್ಚ್ಕೊಳ್ತವೋ, ಹಿಂಗೆ ಗಂಟಾಕೊಳ್ತವೋ, ಹಾಗೆ ನರಗಳು ಗಂಟಾಕೊಂಡ್ಬಿಟ್ಟದೆ. ಆದ್ರೆ ಪೇನ್ ಕೊಡಲ್ಲ, ಏನಿಲ್ಲ, ತುಂಬಾ ಆಕ್ವರ್ಡ್ ಕಾಣುತ್ತದು ಈ ವೆರಿಕೋಸ್ ವೈನ್ ಅಂತದ್ದು. ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು. ಅದರಿಂದ ಸೊಂಟದಿಂದ ಕೆಳಗಡೆ ಈ ಧನುರ್, ಮಕರ, ಕುಂಭ, ಮೀನಃ. ಧನುರ್ ಇದು ಮಂಡಿಯಿಂದ ಮೇಲೆ, ಸೊಂಟದಿಂದ ಕೆಳಗೆ ಧನುರ್ ರಾಶಿ ಆದ್ರೆ ಮಂಡಿ ಮಕರ, ಮಂಡಿಯಿಂದ ಪಾದದೊಳಗೆ ಮೀನ, ಪಾದ ಮಾತ್ರ ಕುಂಭ, ಪಾದ ಮಾತ್ರ ಮೀನ ರಾಶಿ. ಈ ರೀತಿ ಒಂದಕ್ಕೊಂದು ಲಿಂಕ್ ಕೊಟ್ಬಿಡ್ತಾರೆ. ಆದ್ರಿಂದ ಮಕರ ರಾಶಿಗೂ ಕುಂಭ ರಾಶಿಗೂ ಶನಿನೇ ಅಧಿಪತಿ, ಅದ್ರ ಹಿಂದೆ ಗುರು ಇದ್ದಾನೆ. ಅದರಿಂದ ಈ ರಾಶಿಯವರಿಗೆ ಒಂದು ಕಾಯಿಲೆ ಬಂದ್ರೆ ಇನ್ನೊಂದು ಕಾಯಿಲೆ ಫ್ರೀ ಬಂದ್ಬಿಡುತ್ತೆ ಧನುರ್ ರಾಶಿಯವರಿಗೆ. ಇದು ನನ್ನ ಅನುಭವದ ಮಾತು, ನನ್ನ ಸಂಶೋಧನೆ. ಆದ್ರಿಂದ ಯಾರು ಧನುರ್ ರಾಶಿಲಿ ಹುಟ್ಟಿದಾರೋ, ಯಾರು ಮೀನ ರಾಶಿಯಲ್ಲಿ ಹುಟ್ಟಿದಾರೋ ಸಿಂಪ್ಟಮ್ಸ್ ಒಂದೇ ಇರುತ್ತೆ. ಯಾಕಂದ್ರೆ ಮೀನ ರಾಶಿಗೆ ಪಾದ, ಧನುರ್ ರಾಶಿಗೆ ಮಂಡಿಯಿಂದ ಮೇಲೆ, ಸೊಂಟದಿಂದ ಕೆಳಗೆ. ಇಲ್ಲಿಂದ ಇಲ್ಲಿಗೆ ಈ ಧನುರ್ ರಾಶಿ, ಪಾದಗಳ ಮಾತ್ರ ಮೀನರಾಶಿ. ಅದರಿಂದ ಇಲ್ಲಿ ಏನು ಬರುತ್ತೋ ಅಲ್ಲಿ ಬಂದು ಸ್ಟ್ರಕ್ ಆಗುತ್ತೆ. ಯಾಕಂದ್ರೆ ಎರಡೇ ಮನೆಗೂ ಓನರು ಗುರುಗ್ರಹ, ಮೀನಗೂ ಗುರು, ಧನುರಾಶಿಗೂ ಗುರು. ಹೀಗಾಗಿ ಈ ಆಸ್ಟಿಯೋ ಆರ್ಥರೈಟಿಸ್, ರೊಮ್ಯಾಟಿಕ್ ಆರ್ಥರೈಟಿಸ್ ಶುರುವಾಗೋದೇ ಈ ರಾಶಿಯಿಂದ. ಹಾಗಾಗಿ ನಾನು ಇಲ್ಲಿ ಈ ಒಂದು ಸಂಚಿಕೆಗಳಲ್ಲಿ ಬರೀ ಇದಕ್ಕೆ ಸಂಬಂಧಪಟ್ಟಂತ ಪರಿಹಾರ ಹೇಳ್ತಾ ಇದ್ದೀನಿ ಅಷ್ಟೇ, ಹೇಳ್ಕೊಡ್ತೀನಿ ಅಷ್ಟೇ. ಅದರಿಂದ ಈ ರಾಶಿಲಿ ಅದರಲ್ಲೂ ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ, ಪೂರ್ವಾಷಾಢ, ಪೂರ್ವಾಷಾಢ 1, 2, 3, 4ನೇ ಪಾದ, ಉತ್ತರಾಷಾಢ 1ನೇ ಪಾದವ್ರಿಗೆ ಇಲ್ಲಿ ಈ ಕಾರ್ಯಗಳು ಬರ್ತಾನೆ ಇರುತ್ತೆ. ಮಾಡಲೇಬೇಕು, ಅನುಭವಿಸ್ಲೇಬೇಕು.
ಈ ರೀತಿ ಯಾವಾಗ ಬರಕ್ ಶುರು ಮಾಡುತ್ತೋ ಅವಾಗ ಗುರು ಶಾಂತಿ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಇವ್ರಿಗೆಲ್ಲ ಯಾವ ರೀತಿ ಪರಿಹಾರಗಳನ್ನ ಶಾಸ್ತ್ರದ ಉಲ್ಲೇಖನ ಮಾಡಿದ್ದಾರೆ, ಮತ್ತೆ ಇದಲ್ಲದೆ ಇನ್ನೇನು ಕಾಯಿಲೆ ಬರುತ್ತೆ ಅನ್ನೋದನ್ನ ಒಂದು ಸಣ್ಣ ವಿರಾಮ ತಗೊಂಡು ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ಮೂಲ ನಕ್ಷತ್ರ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ಒಂದನೇ ಪಾದದವರೆಗೂ ಒಂದು ಎಚ್ಚರಿಕೆ ಮಾತೇನಪ್ಪ ಅಂತಂದರೆ, ಒಂದು ಸಲಹೆ ಏನಪ್ಪ ಅಂದರೆ, ನಾವು ಯಾವಾಗ್ಲೂ ಏನಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಯಾರ ಥರ ಜೊತೆಲಿದ್ದಾಗ ಅಥವಾ ಒಂದು ಪರಸ್ಥಳಕ್ಕೆ ಹೋದಾಗ ಆ ವಾತಾವರಣಕ್ಕೆ ಬಗ್ಗೆ ಗಮನ ಕೊಡಬೇಕು. ನಾನು ಇವನ ಹತ್ರ ಸರಿಯಾಗಿ ಮಾತಾಡ್ತಿದ್ದೀನಿ, ಇವನ ಹತ್ರ ನಿಂತಾಗ ನನಗೇನಾದ್ರು ಇನ್ಫೆಕ್ಷನ್ ಆಗುತ್ತಾ, ಇನ್ನೊಂದು ಈ ಸ್ಥಳಕ್ಕೆ ಹೋದಾಗ ಆ ತಿಂಡಿ ಊಟ ನೀರು ಏನು ವ್ಯತ್ಯಾಸ ಆಗುತ್ತಾ, ಮತ್ತು ಈ ಸ್ಥಳದಲ್ಲಿ ಮಲಗಿದಾಗ ಏನಾರು ನಮಗೆ ವಿಷ ಜಂತುಗಳ ತೊಂದರೆ, ಸೊಳ್ಳೆ ಕಡಿಬೋದು, ಹಾವು ಕಡಿಬೋದು, ಚೇಳು ಕಡಿಬೋದು, ಈ ಥರದ್ದು ಏನಾದ್ರು ಆಗುತ್ತಾ ಅನ್ನೋದನ್ನು ಮುಂಜಾಗ್ರತೆ ನಾವು ಥಿಂಕ್ ಮಾಡಿಬಿಟ್ರೆ ಎಷ್ಟೋ ಕಾಯಿಲೆ ಕಮ್ಮಿ ಆಗಿಬಿಡುತ್ತೆ. ಈ ಧನುರ್ ರಾಶಿನಲ್ಲಿ ವಿಶೇಷತೆ ಏನಂದರೆ, ವಿಷ ಜಂತುಗಳಿಂದ ರೋಗಗಳು ಬರೋ ಸಾಧ್ಯತೆ ಉಂಟು. ಹೇಗೆ? ಚೇಳು ಕಡಿಬೋದು. ಕಡಿಯೋದು ಎಲ್ಲಿಗೆ ಅಂದರೆ ಈ ರಾಶಿಯವರಿಗೆ ತೊಡೆಗೇನೆ ಕಡಿಯೋದು, ಮಲಗಿದ್ದಾಗ ಇಲ್ಲೇ ಬಂದು ಕಚ್ಚೋದು, ಮತ್ತು ಹಾವು, ಚೇಳು ಮತ್ತು ಯಾವುದೇ ವಿಷ ಜಂತುಗಳು ಬಂದು ಈ ಜಾಗಕ್ಕೆ ಕಚ್ಚೋದು. ಇಲ್ಲಿ ಕಚ್ಚಿಬಿಟ್ಟಾಗ ಏನಾಗುತ್ತೆ, ಅದು ಕಾಯಿಲೆ ಉಲ್ಬಣ ಆಗಿಬಿಡ್ತದೆ, ಅಂದರೆ ವಿಕೋಪಕ್ಕೆ ಹೋಗೋ ಚಾನ್ಸಸ್ ಉಂಟು ಈ ರಾಶಿಗಳಿಗೆ. ಯಾಕೆಂದರೆ ಈ ಗುರುಗ್ರಹ ಭಾಳ ಸೆನ್ಸಿಟಿವ್, ಭಾಳ ಸ್ಟ್ರಿಕ್ಟು, ಭಾಳ ಸ್ಟೆಂಟಿಟಿವ್, ಭಾಳ ಡಿಸಿಪ್ಲಿನ್. ಅದರಿಂದ ಗುರುನ ಹೆದರ ಹಾಕೋಕ್ಕಾಗೋದಿಲ್ಲ. ಅದರಿಂದ ಎಲ್ಲಾ ದೇವತೆಗಳು ಬೃಹಸ್ಪತಿನ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಬೃಹಸ್ಪತಿ ಜ್ಞಾನ ಕೊಡುವಂಥವನು. ಕರೆಕ್ಟಾಗಿ ಟೈಮ್ ಬರಬೇಕಪ್ಪ, ಕರೆಕ್ಟಾಗಿ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕಪ್ಪ, ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಆಗಬೇಕಪ್ಪ ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆ ಈ ಗುರುಗ್ರಹ ಬೃಹಸ್ಪತಿ ದೇವತೆಗಳಿಗೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಕ್ಲಾಸ್ ತಗೊಳ್ತಾರೆ, ಹಾಗೆ ಹೋಮ್ವರ್ಕ್ ಕೊಡ್ತಾರೆ, ಹಾಗೆ ಅಟೆಂಡೆನ್ಸು ತಗೋತಾರೆ. ಅದೊಂದು ವಿಶೇಷತೆ. ಅದರಿಂದ ಎಲ್ಲಾ ಗ್ರಹಗಳಿಗಿಂತ ಅತಿ ಪವರ್ಫುಲ್ ಗ್ರಹ ಗುರುಗ್ರಹ. ಈ ಗುರುಗ್ರಹದಲ್ಲಿ ತುಂಬಾ ಸೆನ್ಸಿಟಿವ್, ಡಿಸಿಪ್ಲಿನ್. ಅದರಿಂದ ಗುರುವಿಗೆ ಮೈಲಿಗೆ ಆದ್ರೆ ತುಂಬಾ ತೊಂದರೆ. ಯಾತಕ್ಕೆ ಹೇಳಿದೀನಿ? ಎಕಲಾಜಿಕಲ್ ಫ್ಯಾಕ್ಟರ್ಸು. ಎಂಜಿಲ್ ತಿನ್ನೋದ್ರೆ ಬೇಗ ತೊಂದರೆ ಬರುತ್ತೆ, ಅಥವಾ ಈ ಸೆಕ್ಷುವಲ್ ಡಿಸಾರ್ಡರ್ನೆಸ್, STD ಅಂತ ಹೇಳ್ತಾರೆ, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ, ಅದು ಬೇಗ ಬರೋದು ಧನುರಾಶಿಗೂ ಬಂದ್ಬಿಡುತ್ತೆ. ಪ್ಯಾರಾಸೈಟ್ಸ್ ಇಂದ, ಮತ್ತು ಈಸ್ಟ್ ಇಂದ, ವೈರಸ್ ಇಂದ, ಬ್ಯಾಕ್ಟೀರಿಯಾಗಳಿಂದ. ಇದೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಧನುರಾಶಿ ಬಹಳ ಸೆನ್ಸಿಟಿವ್ ರಾಶಿ. ಯಾಕಂದ್ರೆ ಅಗ್ನಿ ತತ್ವ ಇದೆ, ಬೇಗ ಸಕ್ ಮಾಡುತ್ತೆ, ಬೇಗ ಹೇಳ್ಕೊಳ್ಳುತ್ತೆ, ಬೇಗ ಸುಟ್ಟು ಬಿಡುತ್ತೆ. ಅಗ್ನಿ ತತ್ವ ಇರೋದ್ರಿಂದ ಈ ರಾಶಿನಲ್ಲಿ. ಅದರಿಂದ ಎಕಲಾಜಿಕಲ್ ಅಂದಾಗ ಯಾರ ತರ ನಿಂತಾಗ ಅಂದ್ರೆ ಟ್ರಾನ್ಸ್ಮಿಷನ್ ಡಿಸೀಸ್ ಆಗಿರೋದು, ಒಬ್ರಿಗೊಬ್ರು ಟ್ರಾನ್ಸ್ಫರ್ ಆಗುವಂತ TB, ಏಡ್ಸು, HIV ಇದೆಲ್ಲ ಬಹಳ ಕೇರ್ಫುಲ್ ಆಗಬೇಕು ಈ ಧನುರಾಶಿಯವರು. ಇನ್ನೊಂದು, ಅಲ್ಲಿ ಪುಟ್ಬಾತಲ್ಲಿ ತಿನ್ನೋದಂತೆ, ಅದ್ಯಾವುದೋ ಊರಲ್ಲಿ ಏನೋ ತಿನ್ನೋದು, ಅಲ್ಲೇನೋ ನೀರು ಕುಡಿಯೋದು, ಇದಾದಾಗ ಗುರು ಸೆನ್ಸಿಟಿವ್, ಬಾಯಿಲಿ ಸ್ಟ್ರಿಕ್ಟ್ ಅಂತ ಹೇಳಿದೀನಿ. ಬಹಳ ಮಡಿವಂತ ಗ್ರಹ ಈ ಗ್ರಹ ಬೃಹಸ್ಪತಿ. ಧನುರಾಶಿದು ಬೇಗ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದರಲ್ಲೂ ಈ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವಾಗ ಆಯಿತು, ವೃಶ್ಚಿಕ ರಾಶಿಗೆ ಬಂತು, ವೃಶ್ಚಿಕ ರಾಶಿ ಏನು ಮಾಡುತ್ತೆ, ತನಗೆ ತಾನು ತಳ್ಳಿಬಿಡುತ್ತೆ ಧನುರಾಶಿಗೆ. ಮುಂದಿನ ಅನಾಟಮಿ ಯಾವುದು? ತೊಡೆ, ಹಿಪ್ಸ್. ಅದರಿಂದ ಈ ಜಾಗದಲ್ಲೆಲ್ಲ ವಿಶೇಷವಾಗಿ ತೊನ್ನು ರೋಗ ಶುರುವಾಗೋ ಚಾನ್ಸಸ್ ಉಂಟು. ಪಾಂಡು ರೋಗ ಅಂತ ಕರೀತಾರೆ. ವೈಟ್ ಪ್ಯಾಚಸ್ ಬರುತ್ತೆ. ಇಲ್ಲಿ ಬರಲಿಲ್ಲ ಅಂದ್ರೆ ಇಲ್ಲಿಂದ ಶುರುವಾಗುತ್ತೆ ಕೆಲವರಿಗೆ, ಇಲ್ಲೆಲ್ಲೂ ಇಲ್ಲ ಅಂದ್ರೆ ತುಟಿ ಮೇಲೆ ಶುರುವಾಗುತ್ತೆ, ಇಲ್ಲೆಲ್ಲೂ ಅಂದ್ರೆ ಎದೆ ಮೇಲೆ ಶುರುವಾಗುತ್ತೆ ಕೆಲವರಿಗೆ. ಇದೆಲ್ಲ ಈ ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ಒಂದನೇ ಪಾದ, ಇವರೆಲ್ಲ ಬಹಳ ಗಮನ ಇಡಬೇಕು. ಅದರಿಂದ ಧನುರ್ ರಾಶಿ ಸಿಕ್ಕಿದ ಕಡೆ ತಿನ್ನೋದು, ಸಿಕ್ತಿರುತ್ತ ಮಲಗೋದು, ಸಿಕ್ತಿರುತ್ತ ಮಾತಾಡೋದು, ಸಿಕ್ತಿರೋ ಬಟ್ಟೆ ಹಾಕೊಳ್ಳೋದು, ಮತ್ತೆ ಇವೆಲ್ಲ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಬೇಗ ಬರುತ್ತೆ ಅಂದ್ರೆ ಇದೊಂದು ರಾಶಿಗೆ ಬರುತ್ತೆ. ಇದು ಮತ್ತೆ ವೃಶ್ಚಿಕ ರಾಶಿಗೆ ಸೆನ್ಸಿಟಿವ್ ಪಾರ್ಟ್. ಗುಪ್ತ ಜನಾಂಗವನ್ನು ಕಂಟ್ರೋಲ್ ಮಾಡೋದು ವೃಶ್ಚಿಕ ರಾಶಿ, ಮತ್ತೆ ತೊಡೆ, ಹಿಪ್ಸು ಮತ್ತೆ ತೊಡೆನ ಕಂಟ್ರೋಲ್ ಮಾಡೋದು ಧನುರಾಶಿ. ಈ ವೃಶ್ಚಿಕ ರಾಶಿ ಧನುರಾಶಿಗೆ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಅದರಿಂದ ಇಂದಿನ ಕಾಲದಲ್ಲಿ ಈ ರಾಶಿ ಹುಟ್ಟು ಬಹಳ ಮಡಿ ಮಾಡ್ತಾ ಇದ್ರು. ಮಡಿ ಅಂತ ಹೇಳ್ತಾರೆ. ಮಡಿ ಅಂದೇನು? ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ, ಇನ್ಫೆಕ್ಷನ್ ಬರದೇ ಇರಲಿ, ಪ್ಯಾರಾಸೈಟು, ಪ್ರೋಟೋಜುವಾ, ಫಂಗಸ್ಸು, ಈಸ್ಟು, ಬ್ಯಾಕ್ಟೀರಿಯಾ, ವೈರಸ್ಸು ಯಾವುದು ನಮಗೆ ಬಾಡಿ ಬರದೇ ಇರಲಿ, ಅಟ್ಯಾಕ್ ಆಗದೇ ಇರಲಿ ಅಂತ. ಆದ್ದರಿಂದ ಧನುರಾಶಿಯಲ್ಲಿ ಕೂಡ HIV, ಏಡ್ಸ್ ಬರೋ ಚಾನ್ಸಸ್ ಇದೆ, ನನ್ನ ಒಂದು ಸಂಶೋಧನೆ. ವೃಶ್ಚಿಕ ರಾಶಿ ಒಬ್ರಿಗೆ ಇಲ್ಲ. ಅದರಿಂದ ಈ ರಾಶಿನಲ್ಲಿ, ಅದರಲ್ಲೂ ಕೂಡ ಪೂರ್ವಾಷಾಢ 4ನೇ ಪಾದದಲ್ಲಿ ಎಷ್ಟೋ ಜನಕ್ಕೆ ಲೈಂಗಿಕ ಸಮಸ್ಯೆ ಸಂಬಂಧಪಟ್ಟಂತ ಕಾಯಿಲೆಗಳು, ನಪುಂಸಕತೆ, ಬಂಜೆತನ ಇದೆಲ್ಲ ಬರುತ್ತೆ.
ಯಾವಾಗ ಹಿಪ್ಸಲ್ಲಿ ಸ್ವಲ್ಪ ಡಿಸಾರ್ಡರ್ನೆಸ್ ಆಯಿತು, ಸ್ತ್ರೀಯರಲ್ಲಿ ಸರ್ವಿಕ್ಸ್, ಗರ್ಭಕೋಶ ಕೂತಿರೋ ಒಂದು ಸ್ಮಾಲ್ ಮಾಂಸದ ಮುದ್ದೆ ಅದೇನೋ ಜರುಗುತ್ತೆ, ಅದಕ್ಕೆ ಸರ್ವಿಕ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಗರ್ಭ ಜರುಗ್ತು ಅಂತ ಕನ್ನಡದ ಭಾಷೆಯಲ್ಲಿ ಹೇಳ್ತಾರೆ. ಅದು ಈ ರಾಶಿಯಲ್ಲಿರೋ ಸ್ತ್ರೀಯರಿಗೆ ಜಾಸ್ತಿ ಬರುತ್ತೆ. ಇದು ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಕಾಯಿಲೆ. ಕಂಟಿನ್ಯೂಯಸ್ ಬ್ಲೀಡಿಂಗ್ ಈ ರಾಶಿಯಲ್ಲಿ ಇದ್ದಂಥವ್ರಿಗೆ ಸ್ತ್ರೀಯರಲ್ಲಿ, ಓವರೀಸ್ನಲ್ಲಿ ವಿತ್ ಕ್ಯಾನ್ಸರ್ ಬರುವಂತಹದ್ದು, ಟೆಸ್ಟಿಕಲ್ ಕ್ಯಾನ್ಸರ್ಸ್ ಅಂತ ಟೆಸ್ಟಿಕಲ್ಸ್ ಅಲ್ಲಿ ಕ್ಯಾನ್ಸರ್ ಬರುವಂತ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಕ್ಯಾನ್ಸರ್ಸು, ಇದೆಲ್ಲ ತಂದುಕೊಡುತ್ತೆ ಈ ಒಂದು ಧನುರಾಶಿ ಹುಟ್ಟಿದಂಥವ್ರಿಗೆ. ಇದೆಲ್ಲ ಈ ರೋಗಗಳು ಬಂದಾಗ ನಾವು ಮುಂಜಾಗ್ರತೆ ಕ್ರಮ ತಗೊಂಡ್ರೆ ನಮಗೆ ಇದರಿಂದ ಬಿಡುಗಡೆ ಆಗೋ ಚಾನ್ಸಸ್ ಉಂಟು. ಆದರೆ ಕರ್ಮ ತಪ್ಸಕ್ ಸಾಧ್ಯ ಇಲ್ಲ. ತಿಂದಿದ್ದು ಊಟ ನಾವು ಮತ್ತೆ ವಾಪಸ್ ಕೊಡೋಕ್ಕಾಗಲ್ಲ. ಈಗ ನಾವು ಬೆಳಗ್ಗೆ ಒಂದು 5 ಚಪಾತಿ ತಿಂದ್ರೆ ಮಧ್ಯಾಹ್ನ 5 ಚಪಾತಿ ವಾಪಸ್ ಕೊಡೋಕ್ಕಾಗಲ್ಲ. ತಿಂದ ತಕ್ಷಣ ಜೀರ್ಣ ಆಗ್ಬಿಡುತ್ತೆ. ಹಾಗೆ ಆಡಿದ ಮಾತು, ತಿಂದಂತ ಪದಾರ್ಥ ಮತ್ತೆ ವಾಪಸ್ ಕೊಡೋಕ್ಕಾಗೋದಿಲ್ಲ. ಹಾಗೆ ಮಾಡಿದ ಕರ್ಮವನ್ನ ವಾಪಸ್ ತಗೊಳಕ್ಕಾಗಲ್ಲ. ಆ ಕರ್ಮಕ್ಕೆ ಪರಿಹಾರ ಮಾಡ್ಕೋಬೇಕು. ಆಲ್ಟರ್ನೇಟಿವ್ ಥೆರಪಿ ಮಾಡಬೇಕು, ಆಲ್ಟರ್ನೇಟಿವ್ ಸೊಲ್ಯೂಷನ್ ತಗೋಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದರಿಂದ ಭೂಲೋಕದಲ್ಲಿ ಮಾನವರು ಬಹಳಷ್ಟು ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪುಗಳನ್ನ ಮಾಡಿದ್ಮೇಲೆ ಹಿಂದಕ್ಕೆ ತಿರುಗಿ ಹೋಗಿ ಅದನ್ನ ಕರೆಕ್ಷನ್ ಮಾಡೋಕ್ಕಾಗಲ್ಲ. ಆ ತಪ್ಪಿಗೆ ಈ ಥರದ ಪರಿಹಾರ ಮಾಡ್ಕೊಳ್ಳಿ ಅನ್ನೋದು ತಿಳಿಸೋದೇ ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಮಿರರ್ ರಿಫ್ಲೆಕ್ಷನ್ ಅಂತಾರೆ. ನಾನೇನು ತಪ್ಪು ಮಾಡಿದ್ದೀನಿ ಅದನ್ನ ನೋಡಿಕೊಂಡು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾರದ ಸಂಹಿತೆ, ನಾರದ ಜ್ಯೋತಿಷ್ಯ ಶಾಸ್ತ್ರ, ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರ, ವರಾಹ ಮಿಹಿರವರು ಮತ್ತೆ ಪರಾಶರ ಅವರ ಶಾಸ್ತ್ರ, ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರ ಎಲ್ಲರೂ ಹೇಳ್ತಾರೆ ಏನಂದ್ರೆ, ನೀವು ಏನೇನು ಕರ್ಮಗಳು ಮಾಡಿದಿರೋ ಆ ಕರ್ಮಕ್ಕೆ ಆಗಾಯ ಕಾಲಕ್ಕೆ ಆಯಾ ಸಂದರ್ಭ ತಕ್ಕಂತೆ ಸುಲಭವಾಗಿ ಪರಿಹಾರ ಮಾಡ್ಕೊಂಡಿದ್ದೇ ಆದರೆ ನೀವು ಸಾಯೋಕ್ ಮುಂಚೆನೆ ಅದು ಪರಿಹಾರ ಮಾಡಿದ್ರೆ ಆ ಕರ್ಮ ನೆಕ್ಸ್ಟ್ ಬರ್ತ್ಗೆ ಹೋಗೋದಿಲ್ಲ, ಇಲ್ಲೇ ಸುಟ್ಟು ಭಸ್ಮ ಆಗತ್ತೆ. ನೀವು ಅದನ್ನ ಮರೆತು ಮಾಡಿದ್ದೇ ಮಾಡ್ತಾ ಇದ್ರೆ, ಮಾಡಿ ತಪ್ಪನೆ ಮಾಡ್ತಿದ್ರೆ ಟನ್ಗಟ್ಲೆ ಬೆಳೆಯುತ್ತೆ ಕರ್ಮ. ಆ ಕರ್ಮ ತಕ್ಕಂತೆ ನಿಮಗೆ ನೆಕ್ಸ್ಟ್ ಬರ್ತಾಗತ್ತೆ ಅನ್ನೋದನ್ನ ಸೂಚನೆ ಕೊಡುವಂತ ಶಾಸ್ತ್ರ ಜ್ಯೋತಿಷ್ಯ. ಹೀಗಾಗಿ ಈ ಧನುರ್ ರಾಶಿಯವರಿಗೆ ವಿಶೇಷವಾಗಿ ಕಳ್ತನ ಮಾಡಕ್ ಶುರು ಮಾಡ್ತಾರೆ. ಕಳ್ತನ ಯಾವಾಗ ಮಾಡಕ್ ಶುರು ಮಾಡ್ತಾರೋ, ಕೆಲವರು ಕಳ್ಳರಿಗೆ ಹುಟ್ಟಿದ್ದಾರೆ, ಮತ್ತೆ ಕದಿಯೋದು, ಹೆಂಗಸರಲ್ಲಿ ಪರಪುರುಷ ಸಂಬಂಧ, ಪುರುಷರಿಗೆ ಪರಸ್ತ್ರೀ ಸಂಬಂಧ, ಹೀಗಾಗಿ ಇದೆಲ್ಲವನ್ನು ಮಾಡಿ ಮಾಡಿ ಕಾಯಿಲೆಗಳು ತಂದಿಟ್ಬಿಡ್ತಾರೆ. ಕಳ್ಳತನದಿಂದ ಮಾನಸಿಕ ಖಿನ್ನತೆ, ಜೈಲು, ಪೊಲೀಸ್ ಸ್ಟೇಷನ್ ಅಳದು ಎಲ್ಲ ಮಾಡಿ ಅವನಿಗೆ ಮಾನಸಿಕ ಖಿನ್ನತೆ ಬಂದು ಸ್ಕಿಜೋಫ್ರೆನಿಯಾ, ಯಾವ್ದಾದ್ರು ಒಂದು ತಪ್ಪು ಮಾಡಿದ್ರೆ ತಾನೆ ಕಾಯಿಲೆ ಬರೋದು. ಏನೋ ಗಲೀಜು ತಿಂದ್ರೆ ತಾನೆ ನಮಗೆ ರೋಗ ಬರೋದು. ಚೆನ್ನಾಗಿರೋ ಪದಾರ್ಥ ತಿಂದ್ರೆ ಕಾಯಿಲೆ ಬರೋದಿಲ್ಲ. ಒಳ್ಳೆ ಭಾವನೆ, ಒಳ್ಳೆ ಬುದ್ಧಿ ಇದ್ರೆ ನಮಗೆ ಕೆಟ್ಟದ್ದು ಮಾಡೋಕ್ಕೆ ದಾರಿನೇ ಸಿಗೋದಿಲ್ಲ. ಯಾವಾಗ ನಾವು ಕೆಟ್ಟ ಭಾವನೆ ಬಂತು, ಕೆಟ್ಟ ಕೆಲಸ ಮಾಡಿ ಅದು ಸಂಬಂಧಪಟ್ಟಂತ ಪನಿಷ್ಮೆಂಟ್ ಆಗತ್ತೆ, ಆ ಕೆಟ್ಟ ಕೆಲಸಕ್ಕೆ ಕೊರ್ಗಿ ರೋಗ ತಂದ್ಕೊಂಡ್ಬಿಡ್ತೀವಿ. ರೋಗ ಬರೋದೇ ಹೀಗೆ. ಹೀಗಾಗಿ ಈ ಒಂದು ಧನುರ್ ರಾಶಿನಲ್ಲಿ ಯಾರು ಜನನ ತಗೊಂಡಿದ್ದಾರೋ ಅವ್ರಿಗೆ ಆಸ್ಟಿಯೋಆರ್ಥರೈಟಿಸ್, ರೊಮ್ಯಾಟಿಕ್ ಆರ್ಥರೈಟಿಸ್ ಜೊತೆಗೆ ಚರ್ಮ ರೋಗಗಳು, ಮಸಲ್ಸ್ ಅಲ್ಲಿ, ಥೈಸ್ ಮಸಲ್ಸ್, ಥೈಸ್ ಅಲ್ಲಿ ತೊಡೆಯ ಮಸಲ್ಸ್ ಸ್ನಾಯುಗಳಲ್ಲಿ, ಹಿಪ್ ಸೊಂಟದಲ್ಲಿ ಜಾಯಿಂಟ್ಸ್ ಅಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆದಾಗ, ಡಿಸ್ಪ್ಲೇಸ್ ಆದಾಗ, ಒಂದು ಮೂಳೆ ಮೇಲೆ ಇನ್ನೊಂದು ಮೂಳೆ ಜರುಕದಾಗ ಬರುವಂತ ಕಾಯಿಲೆಗಳು ಈ ರಾಶಿಗಿದೆ. ಇದಲ್ಲದೆ ಇನ್ನು ಏನೇನೋ ಕಾಯಿಲೆ ಬರ್ಬೋದು ಈ ರಾಶಿಯವರಿಗೆ. ಆದರೆ ಇದು ಕಟ್ಟಿಟ್ಟ ಬುತ್ತಿ ಈ ರಾಶಿಯವರಿಗೆ. ಅದು ಯಾರಿಗೆ? ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಮತ್ತೆ ಪೂರ್ವಾಷಾಢ 1, 2, 3, 4ನೇ ಪಾದ, ಉತ್ತರಾಷಾಢ 1ನೇ ಪಾದದವರಿಗೆ. ಹೇಗೆ ಈ ರೀತಿ ನಾವು ಜೀವನದಲ್ಲಿ ಇದನ್ನು ನಾವು ಈಗಲೇ ತಿಳ್ಕೊಂಡ್ರೆ ರಾಶಿ ಗೊತ್ತಾಯ್ತು, ಆ ರಾಶಿ ಓನರ್ ಹೆಂಗಿರ್ತಾರೆ ಅಂತ ಗೊತ್ತಾಯ್ತು, ಈ ರಾಶಿ ಹುಡುಗಂತ ಏನೇನು ಕೆಲಸ ಮಾಡ್ತಾರೆ, ಏನೇನು ರೋಗಗಳು ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರಗಳು ಇದೆಯಾ ಅಂತ ಚಿಂತನೆ ಮಾಡಿದಾಗ ಖಂಡಿತ ಜಗತ್ತಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ. ಆದರೆ ನಾವು ಅದು ಗಮನ ಇಟ್ಟು ತಾಳ್ಮೆಯಿಂದ, ಶಾಂತಿಯಿಂದ ಹುಡುಕಿ ಅದರ ಜೀವನ ಶೈಲಿ ಅಳವಡಿಸ್ಕೊಂಡಿದ್ದೇ ಆದರೆ ಎಲ್ಲ ಸಮಸ್ಯೆಗಳು ಮುಗಿಸ್ಕೋಬಹುದು. ಹಾಗಾಗಿ ನಾ ಕೊಟ್ಟಂತ ತಿಳುವಳಿಕೆ ಏನಪ್ಪಾ ಅಂತಂದ್ರೆ, ನಮ್ಮ ಜಾತಕ ನಾವು ನೋಡ್ಕೊಳ್ಳಿ. ಧನು ಲಗ್ನದಲ್ಲಿದ್ದೀನ, ಈ ಸಿಂಪ್ಟಮ್ಸ್ ಎಲ್ಲ ಬರ್ಬೋದು. ಧನು ರಾಶಿ ಹುಟ್ಟಿದಿನ, ಈ ಸಿಂಪ್ಟಮ್ಸ್ ಎಲ್ಲ ಬರ್ಬೋದು. ಹೀಗೆ ಇದೆಲ್ಲ ನೀವೇ ತುಲನೆ ಮಾಡಿದಾಗ ನಿಮಗೆ ನೀವೇ ಪರಿಹಾರ ಮಾಡ್ಕೊಳ್ಳೋಕೆ ಶಕ್ತರಾಗ್ತೀರಾ ಅಂತ. ಅದರಿಂದ ನಾನು ನಾಳಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟಂತ ಮುದ್ರಾಮಂತ್ರ ತಂತ್ರಗಳ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.